ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದ ತೀವ್ರತೆ ಯಾವಾಗ ಕೊನೆಗೊಳ್ಳುತ್ತೆ ಅನ್ನುವಂತಹ ವಿಚಾರವಾಗಿ ನಾವು ಒಂದಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದೀವಿ. ಆದರೆ ಇರಾನ್ ಇದಕ್ಕೆ ಫುಲ್ ಸ್ಟಾಪ್ ಇಡೋ ಹಾಗೆ ಕಾಣಿಸ್ತಾ ಇಲ್ಲ. ನಾನು ಕೂಡ ಬಿಡಲ್ಲ ಅಂತ ಇಸ್ರೇಲ್ ಹಾಗೆ ಅಮೆರಿಕ ಪಡತೊಟ್ಟಿ ನಿಂತಿದ್ದಾವೆ. ಇಲ್ಲಿ ಅಮೆರಿಕ ಯಾಕೆ ಎಂಟರ್ ಆಯಿತು, ಇಸ್ರೇಲ್ ಜೊತೆ ಯಾಕೆ ಕೈ ಜೋಡಿಸ್ತು, ಇರಾನ್ ಮೇಲೆ ಯಾಕಿಷ್ಟು ಕೋಪ ಅನ್ನುವಂಥ ವಿಚಾರವಾಗಿ ನಮಗೆಲ್ಲ ತಿಳಿದಿದೆ. ಆದರೆ ಇರಾನ್ ಈಗ ತೆಗೆದುಕೊಂಡಿರುವಂಥ ನಿರ್ಧಾರ ಹೇಗಿದೆ ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ನಾನು ಮಂಡಿಯೂರಿ ಯುದ್ಧವನ್ನು ನಿಲ್ಲಿಸಿ ಅಂತ ಕೇಳಲ್ಲ. ಯಾವ ರೀತಿಯಾಗಿ ಅವರನ್ನು ಯುದ್ಧ ನಿಲ್ಲಿಸೋದಕ್ಕೆ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸಬೇಕು ಅದರ ವಿಚಾರವಾಗಿ ಒಂದಷ್ಟು ಆಲೋಚನೆ ಮಾಡಿದೆ. ಇರಾನ್ ತೆಗೆದುಕೊಂಡಂತಹ ನಿರ್ಧಾರವೇನು ಹಾಗಿದ್ರೆ, ಈ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವ ಮುಖಾಂತರವಾಗಿ ಒಂದು ಶಾಕ್ ಕೊಟ್ಟಿದೆ. ಏನಕ್ಕೆ ಶಾಕ್? ಹಾರ್ಮುಜ್ ಜಲಸಂಧಿ ಬಂದ್ ಮಾಡೋದಕ್ಕೂ ಯುದ್ಧ ನಿಲ್ಲಿಸೋದಕ್ಕೂ ಏನು ಕಾರಣ ಅಂತ ಒಂದಷ್ಟು ನಮಗೆ ಕ್ಯೂರಿಯಾಸಿಟಿ ಇರುತ್ತೆ. ನೋಡಿ, ಹಾರ್ಮುಜ್ ಜಲಸಂಧಿ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್, ತೈಲೋತ್ಪನ್ನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೊಂದು ಬಹಳ ಮುಖ್ಯವಾಗಿದೆ ಅನ್ನುವ ವಿಚಾರವಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಇರಾನ್ ಮತ್ತು ಓಮನ್ ನಡುವೆ ಇರುವಂತಹ ಈ ಪರ್ಷಿಯನ್ ಕೊಲ್ಲಿಯನ್ನ, ಹಾಗೆ ಮತ್ತೊಂದು ಕಡೆ ಓಮನ್ ಕೊಲ್ಲಿ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕಿಸುವಂತ ಅತ್ಯಂತ ನಿರ್ಣಾಯಕ ಜಲಸಂಧಿ ಇದಾಗಿದೆ. ಈ ಜಲಸಂಧಿಯ ಮುಖಾಂತರವಾಗಿ ಸುಮಾರು 20% ಪಾಲನ್ನ ಮುಖ್ಯವಾಗಿ ಏಷ್ಯಾ ದೇಶಗಳಿಗೆ ಆಮದು ರಫ್ತು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಲಸಂಧಿಯನ್ನ ಬಳಸಿಕೊಳ್ಳಲಾಗುತ್ತೆ. ಸುಮಾರು 33 ಕಿಲೋಮೀಟರ್ನ ಕಿರಿದಾದಂತಹ ಮಾರ್ಗದಿಂದ ಇದು ಸಾಗುವಂತಹ ಹಿನ್ನೆಲೆಯಲ್ಲಿ ಇಂಧನ ಭದ್ರತೆಗೆ ಜಾಗತಿಕ ಮಟ್ಟವಾಗಿ ಬಹಳ ಅತ್ಯಗತ್ಯವಾದಂತಹ ಮಾರ್ಗ ಆಗಿದೆ. ಹಾಗಾಗಿ ಈ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವ ಮುಖಾಂತರವಾಗಿ ಇರಾನ್ ಬೇರೆ ರಾಷ್ಟ್ರಗಳಿಗೆ, ಅಂದ್ರೆ ಇತರ ರಾಷ್ಟ್ರಗಳಿಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ತಂದಿಟ್ಟಿದೆ. ಇದರ ಮುಖಾಂತರವಾಗಿ ತೈಲೋತ್ಪನ್ನಗಳು ಹೋಗುವಂತವೆಲ್ಲ ಕೂಡ ಬಂದಾಗಿದೆ. ಜಾಗತಿಕವಾಗಿ ಎಷ್ಟು ದೊಡ್ಡ ಮಟ್ಟಿಗೆ ಹೊಡೆತ ಕೊಡುತ್ತೆ ಅಂದ್ರೆ, ಈಗ ಇಂಧನವನ್ನ ಬಂದ್ ಮಾಡಿದ್ರೆ ಅದನ್ನೇ ನಂಬಿಕೊಂಡು ಕೆಲವೊಂದಿಷ್ಟು ದೇಶಗಳು, ಅಂದ್ರೆ ಈಗ ಮುಂದುವರೆದಿರುವಂತಹ ದೇಶಗಳು ಒಂದಷ್ಟು ಡಿಪೆಂಡ್ ಆಗಿರ್ತವೆ ಕೆಲವೊಂದಿಷ್ಟು ವಿಚಾರವಾಗಿ. ಸೊ ಅವರು ಬಂದ್ಬಿಟ್ಟು ಅಮೆರಿಕಗೆ ಹೇಳಿ ಯುದ್ಧವನ್ನ ನಿಲ್ಲಿಸಿ ನೀವು ಅಂತ ಹೇಳ್ಬಿಟ್ಟು, ಸೊ ಎಲ್ಲಿಂದ ಯಾರಿಗೆ ಕಾಟ ಕೊಡಬೇಕು ಅದರ ಮುಖಾಂತರವಾಗಿ ಕಾಟ ಕೊಟ್ಟು ಈ ಯುದ್ಧವನ್ನ ನಿಲ್ಲಿಸಬೇಕು ಅನ್ನುವಂಥ ಪರ್ಯಾಯ ವ್ಯವಸ್ಥೆಗೆ ಇರಾನ್ ಮುಂದಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ನೋಡಿ, ಈ ಕಚ್ಚಾ ತೈಲ ಪೂರೈಕೆ ಆಗಿರ್ಬೋದು, ಅದಾದ ನಂತರವಾಗಿ ಅನಿಲದ ಬಹುಪಾಲು ಆಮದು ಈ ಮಾರ್ಗದ ಮುಖಾಂತರವೇ ಭಾರತಕ್ಕಾಗುವಂಥದ್ದು. ಭಾರತಕ್ಕೆ ಬಹಳ ಬಹಳ ಅತ್ಯಗತ್ಯವಾಗಿರುವಂತಹ ಮಾರ್ಗ ಆಗಿದೆ. ನಾವೀಗ ಆಲ್ರೆಡಿ ಅನುಭವಿಸ್ತಾ ಇದ್ದೀವಿ. ಸಾಕಷ್ಟು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಅಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ಗಳೆಲ್ಲ ಕೂಡ ಬಂದಾಗಿವೆ. ಈ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ಅಪ್ಪ ನಾಳೆ ಏನಾಗುತ್ತೋ ನಡಿ ಹೋಗೋಣ ಪೆಟ್ರೋಲ್ ಹಾಕ್ಸ್ಕೊಬರೋಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೋಗ್ಬಿಟ್ಟು ಪೆಟ್ರೋಲ್ಗಳನ್ನೆಲ್ಲ ತಗೊಂಡ್ಬಂದು ಇಟ್ಕೊಳ್ತಿದ್ದಾರೆ. ಅಂದ್ರೆ ಮುಂದಿನ ಪರಿಸ್ಥಿತಿಯ ವಿಚಾರವಾಗಿ ಆಲೋಚನೆ ಮಾಡುವಂತಹ ಬಗ್ಗೆ ಈಗ ಜನರು ಮುಂದಾಗ್ತಾ ಇರುವಂಥದ್ದು. ಅಂತಹ ಪರಿಸ್ಥಿತಿಗೆ ಈಗ ಬಂದಿದೆ. ಬೇರೆ ದೇಶದಲ್ಲಿ ಯುದ್ಧ ಆಗ್ತಾ ಇದೆ, ಬೇರೆ ಕಡೆ ಎಲ್ಲೋ ಯುದ್ಧ ಆಗ್ತಾ ಇದ್ರೆ ಅದರ ಪರಿಣಾಮ ನೋಡಿ ನಾವು ಆರಾಮಾಗಿದ್ದಂಥ ನಮ್ಮ ದೇಶದ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅಂತ. ಸೊ ಇಂತಹ ರೀತಿಯಲ್ಲಿ ಆಲೋಚನೆಯನ್ನ ಮಾಡಿ ಹಾರ್ಮುಜ್ ಜಲಸಂಧಿಯನ್ನ ಒಂದು ಕಡೆ ಬಂದ್ ಮಾಡಿ ಕೆಲವೊಂದಿಷ್ಟು ರಾಷ್ಟ್ರಗಳಿಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಇರಾನ್ ಸಿಲುಕಿಸಿರುವಂಥದ್ದು. ಇನ್ನೊಂದು ಕಡೆ ಗಮನಿಸುವ ಅಂಶ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಸಾವಿನ ಕೂಪುವನ್ನೇ ಎಳೆದ್ಬಿಟ್ಟಿದೆ. ಏನಾಗಿದೆ, ಅಲ್ಲಿ ಸಾವಿನ ಜಾಲವನ್ನ ಯಾವ ರೀತಿಯಾಗಿ ಇರಾನ್ ಎಳೆದಿದೆ ಅನ್ನುವ ವಿಚಾರಕ್ಕೆ ಒಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಈ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ. ಸುಮಾರು ಈ ಓಮನ್ ತನಕ ಬಾಂಬ್ ಏನಿಟ್ಟಿದೆಯೋ ಅಲ್ಲಿ ಸಮುದ್ರ ಭಾಗದ 60ರಿಂದ 100 ಮೀಟರ್ ಒಳಗೆ ಅಲ್ಲಿ ಆಳ ಇದೆಯಲ್ಲ, ಆ ಆಳದವರೆಗೂ ಕೂಡ ಬಾಂಬನ್ನು ಇಟ್ಟಿದೆ ಇರಾನ್. ಯಾವ ರೀತಿಯಾಗಿ ಹಡಗುಗಳು ಸುಲಭವಾಗಿ ಸಂಚಾರ ಮಾಡೋದಕ್ಕೆ ಈ ಹಾರ್ಮುಜ್ ಜಲಸಂಧಿ ಬಹಳ ಬಹಳ ಮುಖ್ಯವಾಗಿತ್ತು. ಹಾರ್ಮುಜ್ ಜಲಸಂಧಿ ಯಾಕೆ ಮುಖ್ಯ ಆಗಿತ್ತು ಅಂದ್ರೆ, ನಾನು ಮೊದಲೇ ಹೇಳಿದೆ, ಸುಮಾರು 60ರಿಂದ 100 ಮೀಟರ್ ಅಷ್ಟೇ ಆಳ ಇರುವಂಥದ್ದು. ಹಾಗಾಗಿ ಹಡಗುಗಳು ಅತಿ ಹೆಚ್ಚಾಗಿ ಈಸಿಯಾಗಿ ಚಲಿಸ್ತಾ ಇದ್ವು. ಸೊ ಇನ್ನೊಂದು ಕಡೆ ಈ ಹಡಗುಗಳಿಗೆ ತಡೆಯೋದಕ್ಕೆ, ಈ ಹಡಗುಗಳನ್ನ ತಡೆಯೋದಕ್ಕೆ ಈ ಸೀಮೈನ್ಗಳನ್ನ ಇರಾನ್ ಇಟ್ಟಿರುವಂಥದ್ದು. ಏನಿದು ಸೀಮೈನ್ ಅನ್ನುವಂಥ ವಿಚಾರವಾಗಿ ಒಂದಷ್ಟು ಪ್ರಶ್ನೆ ಬರುತ್ತೆ. ಇದರಲ್ಲೂ ಕೂಡ ಒಂದಷ್ಟು ಭಾಗಗಳಿದೆ. ಸೀಮೈನ್ ಅನ್ನುವಂಥದ್ದು ಒಂದೇ ಅಲ್ಲ, ಅದರಲ್ಲೂ 3-4 ಹಂತಗಳಾಗಿ ಬರುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ, ಸುಮಾರು 5,000ಕ್ಕೂ ಹೆಚ್ಚು ಮೈನ್ಗಳನ್ನ ಇರಾನ್ ಹೊಂದಿರುವಂಥದ್ದು. 1980ರಲ್ಲೇ ಇದನ್ನ ಬಂಕರ್ನಲ್ಲಿ ಇರಾನ್ ಇಟ್ಟಿತ್ತು. ಮುಂದಕ್ಕೆ ಬೇಕಾಗತ್ತೆ ನೋಡೋಣ, ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಬಳಸ್ಕೊಳ್ಳೋಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಅದು ಈಗ ಅವಕಾಶ ಕೂಡಿ ಬಂದಿದೆ. ನೋಡಿ, ಸೀಮೈನ್ಗಳನ್ನು ಇಡೋದಕ್ಕೆ ಸಣ್ಣ ಹಡಗುಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಮೊದಲಿಗೆ. ಅದಾದ ಮೇಲೆ ಮೊದಲನೇ ಸೀಮೈನ್ ಹೆಸರು ಬಂದ್ಬಿಟ್ಟು ನೇವೆಲ್ ಮೈನ್ ಅಂತ ಕರೀತಾರೆ. ಈ ನೇವೆಲ್ ಮೈನ್ ಅಂದ್ರೆ ಈ ಆಯಿಲ್ ಶಿಪ್ ಏನಾದರೂ ಇದಕ್ಕೆ ಟಚ್ ಆದರೆ ತಕ್ಷಣವೇ ಬ್ಲಾಸ್ಟ್ ಆಗಿಬಿಡುತ್ತೆ. ಇದಕ್ಕೆ ನೇವೆಲ್ ಮೈನ್ ಅಂತ ಕರೀತಾರೆ. ಎರಡನೇದು ಬಂದ್ಬಿಟ್ಟು ಇದು ಭೀಕರವಾದಂಥದ್ದು ಲೆಂಪಿಂಗ್ ಮೈನ್ ಅಂತ ಕರೀತಾರೆ.
ಕರೀತಾರೆ, ಬಹಳ ಭೀಕರತೆಯನ್ನು ಕೂಡಿರುವಂಥದ್ದು. ಇದರಲ್ಲಿ ಸಣ್ಣದಾದಂಥ ಒಂದು ಫ್ಯೂಸ್ ಇರುತ್ತೆ. ಆ ಸಣ್ಣ ಫ್ಯೂಸ್ ಏನಾದರೂ ತಾಡ್ಬಿಟ್ರೆ ಸಾಕು, ಬ್ಲಾಸ್ಟ್ ಆಗಿಬಿಡುತ್ತೆ. ಮೂರನೇದು ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮೈನ್ಸ್ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಹಡಗುಗಳ ಸಿಗ್ನಲ್ ಬಂದರೆ ಸಾಕು, ಹಡಗುಗಳ ಸಿಗ್ನಲ್ ಹತ್ರಕ್ಕೆ ಬಂದರೆ ಸಾಕು, ಬ್ಲಾಸ್ಟ್ ಆಗುತ್ತೆ. ಸೊ ಇದರ ಮುಖಾಂತರವಾಗಿ ಇಂತಹ ಜಾಲವನ್ನು ಇರಾನ್ ಹಿಡಿದಿದೆ. ಯಾರೇ ಇದರ ಮುಖಾಂತರವಾಗಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೋದ್ರೂ, ಎಕ್ಸಾಂಪಲ್ ಈಗ ಭಾರತದ ಕಡೆ ಯಾವುದೋ ಒಂದು ಹಡಗು ಇಲ್ಲ ಹೋಗಲೇಬೇಕು ಅಂತ ಬರುತ್ತೆ, ಅಲ್ಲಿಟ್ಟಿರುವಂಥ ಸೀಮೈನ್ ಏನಾದರೂ ಸಿಗ್ನಲ್ ಸಿಕ್ತು ಅಂತಂದರೆ ಆ ಒಂದು ಹಡಗು ಬ್ಲಾಸ್ಟ್ ಆಗುತ್ತೆ. ಸುಮಾರು 2.1 ಮಿಲಿಯನ್ ನಿತ್ಯ ಬ್ಯಾರೆಲ್ ತೈಲ ಇಲ್ಲಿ ಲೋಡ್ ಆಗುತ್ತೆ. ಸೊ ಚೀನಾಗೆ ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಕೂಡ ಸಪ್ಲೈ ಆಗುತ್ತೆ. ಹಾಗಾಗಿ ಯಾರು ಕೂಡ ಇಲ್ಲಿ ಧೈರ್ಯ ಮಾಡೋದಕ್ಕೆ ಹೋಗಲ್ಲ. ಈಗ ಅಕಸ್ಮಾತ್ ಏನಾದರೂ ಇಲ್ಲ ನಾವು ತೈಲವನ್ನು ತೆಗೆದುಕೊಂಡು ಹೋಗ್ತೀವಿ ನಮ್ಮ ರಾಷ್ಟ್ರಕ್ಕೆ ಅಂತ ಏನಾದರೂ ಹೋದರೆ ನೀವು ಸಾವಿನ ಮನೆಯ ಕದವನ್ನು ತಟ್ಟಬೇಕಾಗತ್ತೆ ಅಂತ. ಇದರ ಮುಖಾಂತರವಾಗಿ ಇರಾನ್ ಎಳೆದಿರುವಂಥ ಈ ಜಾಲದಲ್ಲಿ ಹಲವೊಂದಿಷ್ಟು ರಾಷ್ಟ್ರಗಳು ಸಿಲ್ಕ್ ಹಾಕ್ಕೊಂಡು ವಿಲ ಅಂತ ಒದ್ದಾಡ್ತಾ ಇರುವಂಥದ್ದು. ಈ ಐಡಿಯಾ ಹೇಗೆ ಬಂತು ಇರಾನ್ಗೆ ಅಂತ ಅಂದರೆ, ತಾನು ಸೋಲೊಪ್ಕೊಳ್ಳೋಂಗಿಲ್ಲ, ಇಸ್ರೇಲ್ ಕೂಡ ಇಲ್ಲ, ಅಮೇರಿಕ ಕೂಡ ಇಲ್ಲ, ನಾವು ಕಿತ್ತಾಡ್ತಾ ಇರುವಂಥದ್ದು ಆ 3 ದೇಶಗಳು. ಆದರೆ ಇದರ ಮುಖಾಂತರವಾಗಿ ನಷ್ಟ ಅನುಭವಿಸ್ತಾ ಇರುವಂಥದ್ದು ಅಕ್ಕಪಕ್ಕದ ಇತರೆ ರಾಷ್ಟ್ರಗಳು. ಆದರೆ ಇಲ್ಲಿ ಹೋಗಿ ಅಮೇರಿಕವನ್ನು ಸಮಾಧಾನ ಮಾಡಬೇಕು ಅನ್ನೋದಕ್ಕೆ, ಬೇರೆ ರಾಷ್ಟ್ರಗಳ ಮೇಲೆ ಒತ್ತಡವನ್ನು ಇರೋದಕ್ಕೆ ಇರಾನ್ನ ಅಧ್ಯಕ್ಷ ಮುಂದಾಗಿರುವಂಥದ್ದು. ಸೊ ಇವನ ಆ ಒಂದು ಚಾಣಾಕ್ಷತನ ಹೇಗಿದೆ ನೋಡಿ. ಒಂದು ಕಡೆ ಇಲ್ಲ ತಪ್ಪೊಪ್ಕೊಬಿಟ್ಟ ಅಂದರೆ ಜಾಗತಿಕ ಮಟ್ಟದಲ್ಲೂ ಕೂಡ ಮಾನ ಹರಾಜಾಗ್ಬಿಡುತ್ತೆ. ಯಾಕಂದರೆ ಇರಾನ್ ಮಂಡಿ ಊರ್ಬಿಡ್ತಪ್ಪ ಅಮೇರಿಕ ಮುಂದೆ ಅಂತ. ಇನ್ನು ಜಗತ್ತಿನ ದೊಡ್ಡಣ ಅನ್ಸ್ಕೊಂಡಿರುವಂಥ ಅಮೇರಿಕ ಬೀಗ್ ಬಿಡುತ್ತೆ, ನಾನು ಯುದ್ಧ ಪ್ರಿಯನಲ್ಲ, ನಾನು ಶಾಂತಿ ದೂತ ಅಂತ ಸ್ವಯಂ ಘೋಷಿತ ಶಾಂತಿ ದೂತ ಏನು ಅಲ್ಲಿನ ಅಮೇರಿಕದಲ್ಲಿರುವಂಥ ಮತದಾರರನ್ನ ಮತ ಕೇಳುವಂಥ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಂಥ ಟ್ರಂಪ್ ಅವರು ಅದ್ಯಾವ ರೀತಿ ಶಾಂತಿ ದೂತನೋ ಗೊತ್ತಿಲ್ಲ, ಇಡೀ ಪ್ರಪಂಚದಾದ್ಯಂತ ಯುದ್ಧದ ಒಂದು ಸನ್ನಿವೇಶವನ್ನು ತಂದಿಟ್ಟುಬಿಟ್ಟಿದ್ದಾರೆ. ಇದರ ಮುಖಾಂತರವಾಗಿ ಅಲ್ಲೆಷ್ಟೋ ಸಾವು, ಇರಾನ್ನಲ್ಲಿ ಏನೂ ಇಲ್ಲ, ಎಲ್ಲ ರೀತಿಯಲ್ಲಿ ಉಡಾಯಿಸಿಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ನೆಲೆಗಳನ್ನು ಉಡಾಯಿಸಿದ್ದಾರೆ, ಎಷ್ಟೋ ಜನ ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡಿದ್ದಾರೆ, ಅಪಾರ ಸಾವು ನೋವಾಗೋಗ್ಬಿಟ್ಟಿದೆ. ಇಷ್ಟಾದರೂ ಕೂಡ ಇಲ್ಲ, ಯುದ್ಧ ನಿಲ್ಲುವಂಥ ಸನ್ನಿವೇಶ ಬಂದೇ ಇಲ್ಲ. ಬಿಕಾಸ್ ಇರಾನು ಒಪ್ಕೊಳ್ತಿಲ್ಲ, ಇಸ್ರೇಲು ಒಪ್ಕೊಳ್ತಿಲ್ಲ, ಅಮೇರಿಕ ಕೂಡ ಒಪ್ಕೊಳ್ತಾ ಇಲ್ಲ. ಇಲ್ಲಿ ಆಟ ಏನಾಗ್ತಿದೆ ಅಂತಂದ್ರೆ, ಅಕ್ಕಪಕ್ಕದ ರಾಷ್ಟ್ರದವರಿಗೆ ತೊಂದರೆ ಕೊಟ್ಬಿಟ್ಟು ಇಲ್ಲ ತೈಲದ ವಿಚಾರಕ್ಕೆ ಸಂಬಂಧಪಟ್ಟ ನೋಡಿ, ಕೃಷಿ ತೈಲವನ್ನು ಏನು ಅತಿ ಹೆಚ್ಚಾಗಿ ಅವಲಂಬನೆ ಮಾಡಿದೆ, ಕೈಗಾರಿಕೆ ತೈಲವನ್ನು ಅವಲಂಬನೆ ಮಾಡಿದೆ, ದಿನನಿತ್ಯ ನಾವು ವಾಹನ ಸಂಚಾರವನ್ನು ಮಾಡಬೇಕು ಅಂದ್ರೂ ಕೂಡ ನಾವು ತೈಲವನ್ನು ಅವಲಂಬನೆ ಮಾಡಿದ್ದೀವಿ. ಇತ್ತೀಚೆಗೆ ಬದಲಾಗ್ತಾ ಇರುವಂಥ ಜಗತ್ತಿನಲ್ಲಿ ನಾವು ಕೂಡ ಬದಲಾಗ್ತಾ ಇದ್ದೀವಿ. ಕೆಲವೊಂದಿಷ್ಟು ಬೇರೆ ರೀತಿಯಲ್ಲಿ ಜೀವನ ಶೈಲಿಗೆ ಹೊಸದಾಗಿ ಅಳವಡಿಸ್ಕೊಳ್ತಾ ಇದ್ದೀವಿ. ಸೊ ಇಂತಹ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಂಥ ನಾವು ಈಗ ಸೌದೆ ಒಲೆಯನ್ನು ಬಿಟ್ಟು ಗ್ಯಾಸ್ಗೆ ಅವಲಂಬಿತರಾಗಿದ್ವಿ. ಗ್ಯಾಸ್ ಈಗ ಸ್ಟಾಪ್ ಆಗಿದೆ. ಇದರ ಮುಖಾಂತರವಾಗಿ ಎಷ್ಟೋ ರೀತಿಯಲ್ಲಿ ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಸೊ ಇವೆಲ್ಲವೂ ಕೂಡ ಮೇನ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆಯಲ್ಲಿ ಮುನ್ನುಗ್ತಾ ಇರುವಂಥ ದೇಶಗಳಿಗೆ ದೊಡ್ಡ ಪೆಟ್ಟು. ಈಗ ತಾನೇ ನಾವು ಕೋವಿಡ್ ಇಂದ ಚೇತರಿಸ್ಕೊಂಡು ಒಂದು 5 ವರ್ಷ ಆಯ್ತಪ್ಪ, ಕೋವಿಡ್ ಇಂದ ಚೇತರಿಸ್ಕೊಂಡು ಎಲ್ಲ ನೆಮ್ಮದಿಯಾಗಿ ಜೀವನವನ್ನ ಕಟ್ಕೊಳ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಯುದ್ಧ ಅಂತೆ, ತೈಲಗಳ ಸ್ಥಗಿತ ಅಂತೆ, ಗ್ಯಾಸ್ ಸಿಲಿಂಡರ್ ಬರ್ತಾ ಇಲ್ವಂತೆ, ಯಾವ ದೇಶ ಬಂದ್ಬಿಟ್ಟು ಎಲ್ಲಿ ಬಾಂಬ್ ಹಾಕುತ್ತೋ, ಈ ರೀತಿಯಾದಂಥ ಆಲೋಚನೆಯಲ್ಲಿ ಮುಳುಗೋದಾಗಿದೆ. ಸೊ ಪ್ರಮುಖವಾಗಿ ನೋಡಿ ಅದೇನಾಗುತ್ತೋ ಗೊತ್ತಿಲ್ಲ. ಆದರೆ ಇರಾನ್ ಈ ದಾಳವನ್ನ ಹೂಡುವ ಮುಖಾಂತರವಾಗಿ ಇತರೆ ರಾಷ್ಟ್ರಗಳ ಮೇಲೆ ಒತ್ತಡವನ್ನು ತಂದಿರುವಂಥದ್ದು ಯಾವುದೇ ರೀತಿಯಲ್ಲಿ ಡೌಟ್ ಇಲ್ಲ. ಒತ್ತಡದ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಅಮೆರಿಕದ ಟ್ರಂಪ್ ಮನವೊಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಲೋಚನೆಯನ್ನು ಇಟ್ಕೊಂಡು ಮುಂದಾಗಿದೆ. ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಇತರೆ ರಾಷ್ಟ್ರಗಳು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಆದರೆ ಸುಮಾರು ಇಲ್ಲಿಂದ ಬರುವಂಥ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಫಿಟ್ ಹಾನಿಯಾಗಿ ಹೋಗ್ತಾ ಇದೆ. ಹಾರ್ಮೋಜ್ ಜಲಸಂಧಿ ಬಂದ್ ಮಾಡುವ ಮುಖಾಂತರವಾಗಿ, ಅಂದರೆ ಹಾರ್ಮೋಜ್ ಜಲಸಂಧಿಯಿಂದ ಬರ್ತೀವಿ ಅಂದ್ರೂ ಅಲ್ಲಿ ಬರೋದಕ್ಕೆ ಬಿಡಲ್ಲ. ಬಿಕಾಸ್ ಅಲ್ಲಿ ಇಟ್ಟಿರುವಂಥದ್ದು ಸಿ ಮೈನ್ಗಳನ್ನು ಇಟ್ಟಿದ್ದಾರೆ. ಒಂದು ಕಡೆ ಒಂದು ಸ್ವಲ್ಪ ಹಡಗಿನ ಸಿಗ್ನಲ್ ಸಿಕ್ಕಿದ್ರೆ ಸಾಕು, ಅಥವಾ ಅದೊಂಚೂರು ಟಚ್ ಆದ್ರೆ ಸಾಕು, ಹಂತವಾಗಿ ಸುಮಾರು 5,000 ಸೀಮೈನ್ಗಳನ್ನ ಇಟ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ನಿಂತಿರುವಂಥದ್ದು ಹಡಗುಗಳು ಯಾವಾಗ ರಾಷ್ಟ್ರಗಳಿಗೆ ಹೋಗ್ತಾವೋ, ತೈಲೋತ್ಪನ್ನ ಪೂರೈಕೆ ಮಾಡ್ತಾವೋ ಗೊತ್ತಿಲ್ಲ. ಒಂದು ಕಡೆ ಯುದ್ಧ ನಿಲ್ಲುವಂಥ ಸೂಚನೆನೂ ಕಾಣ್ತಾ ಇಲ್ಲ. ಇರಾಕ್ ತಾನೇ ಮತ್ತೆ ಇವಾಗ ಅಮೆರಿಕ ಏನು ನೌಕಾನೆಲೆ ಮೇಲೆ, ಅಬ್ರಹಾಂ ಲಿಂಕನ್ ನೌಕಾ ಇದ್ರ ಮೇಲೆ ಒಂದು ಕಡೆ ದಾಳಿಯನ್ನ ಮಾಡಿರುವಂಥದ್ದು. ಇದರ ಮುಖಾಂತರವಾಗಿ ಮತ್ತೆ ಟ್ರಂಪ್ ಅನ್ನ ಕೆರಳಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದೆ. ಆದರೆ ಈಗ 3 ರಾಷ್ಟ್ರಗಳಲ್ಲೂ ಕೂಡ
ಯುದ್ಧದ ಕಾರ್ಮೋಡ ಅದೇ ರೀತಿಯಾಗಿ ಕವಿದಿದೆ. ಆದರೆ ಬೇರೆ ರಾಷ್ಟ್ರಗಳ ಮೇಲೆ ಇದರ ಪರಿಣಾಮ ಬೀರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವಾಗ ಯುದ್ಧ ನಿಲ್ಲುತ್ತೆ ಅಥವಾ ಯುದ್ಧ ನಿಲ್ಲುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರೆ ರಾಷ್ಟ್ರಗಳು ಏನಿದ್ರ ಬಗ್ಗೆ ಮಾತನಾಡ್ತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ನೋಡೋಣ ಕಾದಿ ಏನಾಗುತ್ತೆ. ಹಾರ್ಮೋಜ್ ಜಲಸಂಧಿಯನ್ನ ಇರಾನ್ ಏನು ಬಂದ್ ಮಾಡಿದೆಯಲ್ಲ ಅದು ಓಪನ್ ಮಾಡುತ್ತೋ ಅಥವಾ ಇಲ್ಲ ಬೇರೆ ರಾಷ್ಟ್ರದವರು ಬಂದುಬಿಟ್ಟು ನಮ್ಮೊಟ್ಟಿಗೆ ಕೈ ಜೋಡಿಸ್ಬಿಟ್ಟು ಯುದ್ಧವನ್ನ ಮುನ್ನಡೆಸಲಿ ಅನ್ನುವಂಥ ಆಶಯ ಇದೆಯೋ ಅಥವಾ ಇಲ್ಲ ಅಮೆರಿಕಾಗೆ ಇಸ್ರೇಲ್ಗೆ ಹೇಳಿ ಈ ಯುದ್ಧವನ್ನ ನಿಲ್ಲಿಸೋ ತರ ಮಾಡ್ಲಿ ಅನ್ನೋ ತರ ಇದೆಯೋ, ಈ ರೀತಿಯಾಗಿ ಕಟ್ಟು ಹಾಕುವ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಬಹುದು ಅಂತ ಇರಾನ್ ಅಂದ್ಕೊಂಡಿದ್ಯೋ ಗೊತ್ತಿಲ್ಲ. ಆದ್ರೆ ಇದು ಎಲ್ಲಿಗೆ ಹೋಗಿ ಮುಂದುವರಿಯುತ್ತೋ ಅನ್ನುವುದನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.